ನೆಲಮಂಗಲ ಉತ್ಸವವನ್ನು ಈ ವರ್ಷದ ಫೆಬ್ರವರಿ 14ನೇ ತಾರೀಕು ವಿದ್ಯಾರ್ಥಿಗಳಿಗೆ ಸುಮಾರು 4,500 ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡಿ ನೆಲಮಂಗಲ ಉತ್ಸವಕ್ಕೆ ಚಾಲನೆಯನ್ನು ಕೊಟ್ಟಿದ್ದೆ. ಅವತ್ತೇ ಘೋಷಣೆಯನ್ನು ಮಾಡಿದ್ದೆ. ನೆಲಮಂಗಲ ಉತ್ಸವದ ಮುಂದುವರೆದ ಭಾಗವಾಗಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡಾ ಚಟುವಟಿಕೆಗಳನ್ನು ಮಾಡ್ತೇನೆ ಅಂತೇಳಿ ಅದರ ಮುಂದುವರೆದ ಭಾಗವಾಗಿ ಇವತ್ತು ನನ್ನ ಕ್ಷೇತ್ರದ ಎಲ್ಲ ಮಹಿಳಾ ಬಂಧುಗಳಿಗೆ ಮನೆಗೈದು ಗ್ಯಾರಂಟಿ ನಮ್ಮ ಸರ್ಕಾರ ಕೊಟ್ಟಿದೆ. ನಾವು ಅದರ ಪ್ರತೀಕವಾಗಿ ಮನೆಗೊಂದು ರಂಗೋಲಿಯನ್ನು ಬಿಡಿಸಿ, ನಮ್ಮಲ್ಲಿರ್ತಕ್ಕಂಥ ರಂಗೋಲಿ ನಮ್ಮ ದೇಶದ ಸಂಸ್ಕೃತಿಯ ಭಾಗ, ನಮ್ಮ ಪ್ರತಿಯೊಬ್ಬ ಕುಟುಂಬದ ಅವಿಭಾಜ್ಯ ಒಂದು ಅಂಗ. ಅದು ಯಾವುದೇ ಮನೆ ರಂಗೋಲಿಯಿಂದ ಹೊರತಾಗಿರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯಲ್ಲಿ ರಂಗೋಲಿಗೆ ಭಾಳ ಮಹತ್ವವಾದಂಥ, ವಿಶಿಷ್ಟವಾದಂಥ, ಪೂಜ್ಯನೀಯವಾಗಿರ್ತಕ್ಕಂಥ, ಭಕ್ತಿ ದಾಯಕವಾಗಿರ್ತಕ್ಕಂಥ ಶುಭ ಸೂಚಕವಾಗಿ ರಂಗೋಲಿಯನ್ನು ಬಳಸ್ತಾ ಇದ್ದೀವಿ. ಹಾಗಾಗಿ ಮಹಿಳೆಯರಿಗೆ ನಾನು ರಂಗೋಲಿ ಸ್ಪರ್ಧೆಯನ್ನು ಏರ್ಪಾಡು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀನಿ. ರಂಗೋಲಿ ಸ್ಪರ್ಧೆ ಮಾಡ್ತಾ ಇರತಕ್ಕಂಥ ಉದ್ದೇಶ ಇಷ್ಟೇ. ನಾನು ಶಾಸಕನಾಗಿ ಸರ್ಕಾರದ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ಎಲ್ಲ ಶಾಸಕರಿಗೂ ಸಾಮಾನ್ಯ. ಎಲ್ಲರೂ ಮಾಡ್ತೀವಿ. ಕೆಲವೊಬ್ಬರು ಹೆಚ್ಚು ಮಾಡೋಕ್ಕಾಗ್ತದೆ, ಕೆಲವರು ಕಡಿಮೆ ಮಾಡ್ತೀವಿ. ಇವತ್ತು ಸರ್ಕಾರದ ಅನುದಾನ ತಂದು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಒಂದು ಕಡೆ ಮಾಡ್ತಾ ಇದ್ರೆ, ವೈಯಕ್ತಿಕವಾಗಿ ಈ ಕ್ಷೇತ್ರದ ಜನತೆಯ ಋಣ ನಾನು ನನ್ನ ಕೊನೆ ಉಸಿರಿರೋವರೆಗೂ ಮರಲಿಕ್ಕೆ, ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಋಣ ತೀರಿಸ್ತಕ್ಕಂಥ ಭಾಗವಾಗಿ ವೈಯಕ್ತಿಕವಾಗಿ ನಾನೇನಾದರೂ ನನ್ನ ಕ್ಷೇತ್ರದ ಜನತೆಗೆ ಮಾಡಬೇಕು. ಅದು ಯುವಕರಿಗೆ, ವಿದ್ಯಾರ್ಥಿನಿಯರಿಗಾಗಿತ್ತು ಪ್ರತಿಭಾ ಪುರಸ್ಕಾರ, ಯುವಕರಿಗೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಇವತ್ತು ರಂಗೋಲಿ ಸ್ಪರ್ಧೆಯನ್ನು ಮಹಿಳೆಯರಿಗೆ ಆಯೋಜನೆ ಮಾಡಿ ಅವರಲ್ಲಿರ್ತಕ್ಕಂಥ ಕಲೆಯನ್ನು, ಸಂಸ್ಕೃತಿಯನ್ನು ಒಂದು ಹಬ್ಬದ ರೀತಿಯಲ್ಲಿ ಅವರು ಅನಾವರಣಗೊಳಿಸಿ ಅದನ್ನು ಪ್ರಸ್ತುತಪಡಿಸಿದಾಗ ಅವ್ರಿಗೂ ಸಂತೋಷ ಆಯ್ತದೆ. ಅವರು ಪಾರ್ಟಿಸಿಪೇಟ್ ಮಾಡಿ ಒಂದು ಬಹುಮಾನ ಗೆಲ್ಲಬೇಕು ಅಂತಕ್ಕಂಥ ಒಂದು ಅವ್ರಿಗೆ ಉತ್ತೇಜಿಸಿದಂಗೆ ಆಯ್ತದೆ. ಹಾಗಾಗಿ ಇವತ್ತು ಕಾರ್ಯಕ್ರಮ ಮಾಡಿದ್ರು. ಎಲ್ಲ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರೆಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿ ಮಾಡಿದ್ರು. ನನ್ನ ನಿರೀಕ್ಷೆಗೂ ಮೀರಿ ಇವತ್ತು ಗೊಲ್ಲಹಳ್ಳಿ ಪಂಚಾಯಿತಿಯಲ್ಲಿ ತುಂಬ ಯಶಸ್ವಿಯಾಗಿದೆ. ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ವಿಭಿನ್ನವಾಗಿ ಮಹಿಳೆಯರು ವೈಶಿಷ್ಟ್ಯವಾಗಿ ಭಾಳ ಸುಂದರವಾಗಿ ರಂಗೋಲಿಯನ್ನು ಬಿಡಿಸಿದ್ದಾರೆ. ನಾನು ಪ್ರತಿಯೊಂದು ರಂಗೋಲಿಯನ್ನು ವೀಕ್ಷಣೆ ಮಾಡಿದ್ದೇನೆ. 12 ಗ್ರಾಮಗಳಲ್ಲಿ ಎಲ್ಲೆಲ್ಲಿ ಯಾವ ರಸ್ತೆಗಳಲ್ಲಿ ಬಿಟ್ಟಿದ್ದಾರೆ, ಪ್ರತಿಯೊಬ್ಬ ಗೌರವಾನ್ವಿತ ಮಹಿಳೆಯರು ಬಿಡಿಸಿರ್ತಕ್ಕಂಥ ರಂಗೋಲಿಯನ್ನು ನೋಡಿದ್ದೀನಿ. ಸಂತೋಷ ಆಗಿದೆ. ಇನ್ನು ನಮ್ಮ ವಿಧಾನಸಭಾ ಕ್ಷೇತ್ರದ ಉಳಿದ ಪಂಚಾಯಿತಿಗಳಲ್ಲಿ ಮತ್ತು ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಮುಂದುವರಿಸ್ತೀನಿ. ಈ ಒಂದು ಕಾರ್ಯಕ್ರಮದಿಂದ ನಮ್ಮ ಕ್ಷೇತ್ರದ ಜನತೆಯ ಸೇವೆಯನ್ನು ಮಾಡಬೇಕು, ಇನ್ನೂ ಹೆಚ್ಚಿಗೆ ಮಾಡಬೇಕು, ಅವ್ರು ಋಣ ತೀರಿಸಬೇಕು ಅನ್ನೋ ಭಾವನೆ ನನಗಿನ್ನೂ ಇಮ್ಮಡಿಯಾಗಿದೆ. ಇವತ್ತು ಹೇಳ್ತೀನಿ, ನಾನು ಚುನಾವಣಾ ಪ್ರಚಾರಕ್ಕೆ ಬಂದಾಗೂ ಸಹ ಇಷ್ಟು ಜನ ಇರಲಿಲ್ಲ. ಚುನಾವಣೆ ಆದಮೇಲೆ ಪ್ರತಿ ಗ್ರಾಮದಲ್ಲೂ ಗ್ರಾಮ ಸಂದರ್ಶನಕ್ಕೆ ಹಳ್ಳಿಗಳ ವೀಕ್ಷಣೆಗೆ ಬಂದೆ, ಅವತ್ತು ಇಷ್ಟು ಜನ ಇರಲಿಲ್ಲ. ಇವತ್ತು ನೀವು ಹೋಗಿ ನೋಡಿ, ನೀವೇ ನೋಡಿದ್ದೀರಾ. ಪ್ರತಿಯೊಂದು ಗ್ರಾಮದ ರಸ್ತೆಗಳಲ್ಲಿ ಹೆಣ್ಮಕ್ಳು ಹಬ್ಬದ ರೀತಿ ಇವತ್ತು ಅದನ್ನು ರಂಗೋಲಿಯನ್ನು ಬಿಡಿಸಿ ತಮ್ಮಂತಾವು ಅದಕ್ಕೆ ತೊಡಗಿಸ್ಕೊಂಡು ಅವರು ಪ್ರೇರೇಪಣೆಗೊಂಡು ಅವರಲ್ಲಿರ್ತಕ್ಕಂಥ ಕಲೆಯನ್ನು ಇವತ್ತು ಪ್ರಸ್ತುತಪಡಿಸಿದ್ದಾರೆ. ಭಾಳ ಸಂತೋಷದಿಂದ ಭಾಗಿಯಾಗಿದ್ದಾರೆ. ನನ್ನ ತಾಯಂದಿರಿಗೆ, ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗೌರವಾನ್ವಿತ ಎಲ್ಲ ತಾಯಂದಿರ ಪಾದಗಳಿಗೆ ನನ್ನ ಕೋಟಿ ನಮಸ್ಕಾರಗಳನ್ನು, ನಮನಗಳನ್ನು ತಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತೀನಿ. ವಿಶೇಷವಾದಂಥ ಅನುಭವ. ಈ ಅನುಭವನ ಕೊನೆಯಲ್ಲಿ ನಾವು ನೆಲಮಂಗಲದಲ್ಲಿ ಈ ವರ್ಷದ ನೆಲಮಂಗಲ ಉತ್ಸವದ ಸಮಾರೋಪ ಮಾಡ್ತೀನಲ್ಲ, ಅವತ್ತು ಹಂಚ್ಕೊತೀನಿ.